ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕೃಷ್ಣ ಲೀಲೆ ಪ್ರಕರಣವನ್ನು ಭೇದಿಸೋಕೆ ಪೊಲೀಸರು ಡಿಎನ್ಎ ಟೆಸ್ಟ್ ತಂತ್ರದ ಮೊರೆ ಹೋಗಿದ್ದಾರೆ. ಈಗ ಪುತ್ತೂರಿನ ಪ್ರಭಾವಿ ಬಿಜೆಪಿ ಮುಖಂಡನ ಮಗನಾಗಿದ್ದಾನೆ ಈ ಆರೋಪಿ. ಲವ್ ಸೆಕ್ಸ್ ದೋಖಾ ಇದು. ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ಆಕೆಯನ್ನ ಗರ್ಭಿಣಿ ಮಾಡಿದ್ದಾನೆ. ಈಗ ಡಿಎನ್ಎ ಪರೀಕ್ಷೆ ಮೂಲಕ ಪ್ರಕರಣವನ್ನು ಭೇದಿಸೋಕೆ ಮುಂದಾಗಿದ್ದಾರೆ. ಗಂಡು ಮಗುವಿಗೆ ಜನ್ಮ ಕೂಡ ನೀಡಿದ್ದಾರೆ ಅಂತ ಸಂತ್ರಸ್ತೆ. ಕೇಸ್ ದಾಖಲಾಗ್ತಿದ್ದಂತೆ ಆರೋಪಿ ಕೃಷ್ಣ ಜೆ ರಾವ್ ನಾಪತ್ತೆಯಾಗಿದ್ದಾನೆ. ಕೃಷ್ಣ ಹೈಸ್ಕೂಲ್ ಓದ್ತಿದ್ದಾಗಲೇ ಕೃಷ್ಣ ಹಾಗೆ ಸಂತ್ರಸ್ತೆ ನಡುವೆ ಪ್ರೇಮ ಇತ್ತು. 2024 ಅಕ್ಟೋಬರ್ 11ರಂದು ತನ್ನ ಮನೆಗೆ ಕರೆದು ದೈಹಿಕ ಸಂಪರ್ಕ ಮಾಡಿದ್ದಾನೆ ಅನ್ನುವಂಥ ಆರೋಪ. ಮದುವೆ ಆಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ. 2025 ಜನವರಿಯಲ್ಲಿ ಮತ್ತೆ ದೈಹಿಕ ಸಂಪರ್ಕ ಮಾಡಿದ್ದಾನೆ ಅನ್ನುವಂಥ ಆರೋಪ. ಬಳಿಕ ಯುವತಿಯನ್ನ ಮದುವೆಯಾಗಲು ಈ ಕೃಷ್ಣ ಏನಿದಾನಲ್ವಾ ನಿರಾಕರಿಸಿದ್ದಾನೆ. ಈ ಹಿನ್ನೆಲೆ ಪುತ್ತೂರು ಮಹಿಳಾ ಠಾಣೆಗೆ ದೂರನ್ನ ನೀಡಿದ್ದಾರೆ ಯುವತಿ. ಪ್ರಭಾವಿ ಮುಖಂಡ, ಅವರ ತಂದೆ ಬಿಜೆಪಿ ಮುಖಂಡ, ಈಗ ಮಗ ಮಾಡಬಾರದ್ದು ಕೆಲಸ ಮಾಡಿ ಎಲ್ಲೋ ಓಡಿ ಹೋಗಿದ್ದಾನೆ. ಡಿಎನ್ಎ ಟೆಸ್ಟನ್ನು ಮಾಡಲಿಕ್ಕೆ ಪೊಲೀಸರಿಗ ಮುಂದಾಗಿದ್ದಾರೆ. ಗೊತ್ತಾಗ್ಬಿಡುತ್ತಲ್ಲ ಡಿಎನ್ಎ ಟೆಸ್ಟಲ್ಲಿ ಮಗು ಯಾರ್ದಂತೇಳಿ ಪರೀಕ್ಷೆ ಮಾಡಿದಾಗ ಇವಂದ ಏನೋ ಕಥೆ ಗೊತ್ತಾಗ್ಬಿಡುತ್ತೆ. ಈಗ ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಬೇರೆ ದಾರಿ ಇಲ್ಲ, ಇವನು ಒಪ್ಕೊಳ್ತಾ ಇಲ್ಲ, ನಾನವನಲ್ಲ ಅಂತಿದ್ದಾನೆ. ಹಾಗಾಗಿನೇ ಈಗ ವೈಜ್ಞಾನಿಕವಾಗಿಯೇ ಆ ಟೆಸ್ಟನ್ನು ಮಾಡಿಬಿಟ್ಟೆ, ಡಿಎನ್ಎದು ಗೊತ್ತಾಗುತ್ತಲ್ವಾ. ಹಾಗಾಗಿನೇ ಈಗ ಪೊಲೀಸರು ಆ ಒಂದು ತಂತ್ರದ ಮೊರೆ ಹೋಗಿದ್ದಾರೆ. ಆರಂಭದಲ್ಲಿ ಮದುವೆಗೆ ಒಪ್ಪಿ ಬಳಿಕ ಕೈ ಕೊಟ್ಟಿದ್ದಾನೆ ಕೃಷ್ಣ ಲೀಲೆ ಇವನು. ಮಗುವಿನ ಪಿತೃತ್ವ ಒಪ್ಪಿಕೊಳ್ಳಲು ಕೃಷ್ಣನಿಗೆ ಹಿಂದೇಟು ಯಾಕಪ್ಪ? ಆಗ ಹಿಂದೇಟಾಗ್ಲಿಲ್ವಾ? ಈ ಹಿನ್ನೆಲೆ ಡಿಎನ್ಎ ಟೆಸ್ಟ್ ನಡೆಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಕೇಸ್ ದಾಖಲಾಗುವ ಹಲವು ತಿಂಗಳ ಹಿಂದೆ ರಾಜಿ ಪಂಚಾಯಿತಿ ಮಾಡಿದ್ರಂತೆ. ರಾಜಿ ಪಂಚಾಯಿತಿ ವೇಳೆ ಮದುವೆಗೆ ಒಪ್ಕೊಂಡಿದ್ದ. ಆದರೆ ಯುವಕನಿಗೆ 21 ವರ್ಷ ತುಂಬದ ಹಿನ್ನೆಲೆ ಮದುವೆಗೆ ಅಡ್ಡಿ ಆಯಿತು. ಜೂನ್ 23ಕ್ಕೆ 21 ವರ್ಷವಾದ ಬಳಿಕವೂ ಕೂಡ ಮದುವೆಗೆ ಹಿಂದೇಟಾಗ್ತಾ ಇದ್ದಾನೆ. ಈ ಹಿನ್ನೆಲೆ ಮಹಿಳಾ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಯುವತಿ. ನೋಡಿ, ಹಿಂದೇಟು ಹಾಕ್ತಾ ಇದ್ದಾನಂತೆ ಮದುವೆ ಆಗಲಿಕ್ಕೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಕೃಷ್ಣನ ಲೀಲೆ ಏನಿದೆ ಅದೀಗ ದೊಡ್ಡ ಮಟ್ಟದ ಟ್ವಿಸ್ಟನ್ನು ತೆಗೆದುಕೊಂಡಿದೆ. ಡಿಎನ್ಎ ಟೆಸ್ಟ್ ಆದಮೇಲೆ ಸತ್ಯಾಸತ್ಯತೆ ಆದರೂ ಗೊತ್ತಾಗಬಹುದು. ಅದರ ಜೊತೆಗೆ ಈತ ಈಗ ಎಲ್ಲಿ ಎಸ್ಕೇಪ್ ಆಗಿರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ. ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂತಹ ಕೆಲಸ ಪೊಲೀಸರು ಮಾಡ್ತಾರಾ ಇಲ್ವಾ ಅನ್ನೋದು ಹಾಗಾದರೆ? ಹೌದು ಪ್ರಭು, ಈ ಒಂದು ಪ್ರಕರಣ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಪುತ್ತೂರಿನ ಪ್ರತಿಷ್ಠಿತ ಬಿಜೆಪಿ ಪ್ರಭಾವಿ ಬಿಜೆಪಿ ಮುಖಂಡನ ಮಗ ಕೃಷ್ಣ ಜೆ ರಾವ್, ಈತನ ಕೃಷ್ಣ ಲೀಲೆ ಅನ್ನುವಂಥ ವಿಚಾರ ಈಗ ಹಲವು ಟ್ವಿಸ್ಟ್ಗಳನ್ನ ಪಡಿತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗರ್ಭವತಿಯಾಗಿರುವಂತಹ ಯುವತಿ ಏನಿದ್ದಾಳೆ ಆಕೆ ಗಂಡು ಮಗುವಿಗೆ ಮೊನ್ನೆ ಜನ್ಮವನ್ನ ಕೂಡ ನೀಡಿರುವಂತದ್ದು. ಜನ್ಮವನ್ನ ನೀಡಿದ ಬಳಿಕ ಇದೀಗ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಡಿಎನ್ಎ ಟೆಸ್ಟ್ ಮೂಲಕ ಆರೋಪವನ್ನ ಸಾಬೀತು ಮಾಡೋದಕ್ಕೆ ಮುಂದಾಗುವಂತಹ ಒಂದು ಚಿಂತನೆಯನ್ನ ಕೂಡ ಪೊಲೀಸ್ ಇಲಾಖೆ ಸದ್ಯ ಮಾಡಿರುವಂತದ್ದು. ಯಾಕಂದ್ರೆ ಈ ಕೃಷ್ಣ ಜೆ ರಾವ್ ಮತ್ತು ಸಂತ್ರಸ್ತ ಯುವತಿ ನಡುವೆ ಏನೊಂದು ದೈಹಿಕ ಸಂಪರ್ಕ ನಡೆದಿತ್ತು. ದೈಹಿಕ ಸಂಪರ್ಕದ ಬಳಿಕ ಆಕೆ ಗರ್ಭವತಿಯಾಗಿದ್ಲು. ಗರ್ಭವತಿಯಾದ ಬಳಿಕ ಇದು ಪುತ್ತೂರು ಭಾಗದಲ್ಲಿ ಸ್ವಲ್ಪ ಸಂಚಲನ ಕಾರಣವಾಗಿತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ವಿಚಾರ ಹೊರಗಡೆ ಬಂದಿರಲಿಲ್ಲ. ಹಾಗಾಗಿ ಈ ಹಿರಿಯ ಪ್ರಭಾವಿ ಮುಖಂಡರು ಸೇರಿದಂತೆ ಆ ಮನೆಯವರೆಲ್ಲ ಸೇರ್ಕೊಂಡು ಒಂದು ರಾಜಿ ಪಂಚಾಯಿತಿಯನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಆ ರಾಜಿ ಪಂಚಾಯಿತಿಯಲ್ಲಿ ಆರೋಪಿ ಕೃಷ್ಣ ಏನಿದ್ದಾನೆ ಈತ ನಾನು ಯುವತಿಯನ್ನ ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಯನ್ನ ಕೂಡ ನೀಡಿದ್ದ ಅನ್ನುವಂಥ ಮಾಹಿತಿ ಇದೆ. ಆದರೆ ಆ ಬಳಿಕ ಅಂದ್ರೆ ಇವನನ್ನ ಅವಳ ಜೊತೆ ಮದುವೆ ಮಾಡೋದಕ್ಕೆ ಈತನ ವಯಸ್ಸು ಅಡ್ಡಿಯಾಗಿತ್ತು, ತಾಂತ್ರಿಕ ಕಾರಣಗಳು ಅಡ್ಡಿಯಾಗಿತ್ತು. ಆದರೆ ಮೊನ್ನೆ ಜೂನ್ 23ಕ್ಕೆ ಈತನಿಗೆ 21 ವರ್ಷ ಭರ್ತಿ ಆಗುತ್ತೆ. ಆ ಬಳಿಕ ಯುವತಿ ಮದುವೆ ಆಗುವಂತ ಕೇಳಿದ ಸಂದರ್ಭ ಕೃಷ್ಣ ಹಿಂಡೇಟನ್ನ ಹಾಕ್ತಾನೆ, ವರಸೆಯನ್ನ ಬದಲಾಯಿಸ್ತಾನೆ. ಈ ಮಗುವಿಗೆ ತಂದೆ ನಾನಲ್ಲ ಅನ್ನುವಂಥ ರೀತಿಯ ಸಮಜಾಯಿಷಿಗಳನ್ನೆಲ್ಲ ಕೊಡೋದಕ್ಕೆ ಶುರು ಮಾಡ್ತಾನೆ ಅನ್ನುವಂಥ ರೀತಿಯ ಒಂದು ಮಾಹಿತಿ ಸದ್ಯ ಲಭ್ಯವಾಗಿದೆ. ಈ ಬೆನ್ನಲ್ಲೇ ಈಗ ಯುವತಿ ಪುತ್ತೂರು ಮಹಿಳಾ ಠಾಣೆಗೆ ಪೊಲೀಸನ್ನ ದೂರನ್ನ ಕೂಡ ದಾಖಲು ಮಾಡಿದ್ಲು. ದಾಖಲು ಮಾಡಿದ ಬಳಿಕ ಆರೋಪಿ ಕೃಷ್ಣ ಜೆ ರಾವ್ ಅವತ್ತಿನಿಂದ ನಾಪತ್ತೆಯಾದವನು ಈವರೆಗೂ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಏನಿದೆ ಈಗ ಸದ್ಯ ಈ ಪ್ರಕರಣವನ್ನ ಭೇದಿಸೋದಕ್ಕೆ ಡಿಎನ್ಎ ಅಸ್ತ್ರದ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಡಿಎನ್ಎ ಟೆಸ್ಟ್ ಅನ್ನ ಮಾಡಬೇಕು ಅಂದ್ರೂ ಕೂಡ ಮಗುವಿನ ರಕ್ತದ ಮಾದರಿ ಬೇಕು, ಜೊತೆಗೆ ಆರೋಪಿ ಕೃಷ್ಣನ ಒಂದು ರಕ್ತದ ಮಾದರಿ ಕೂಡ ಸದ್ಯ ಬೇಕಾಗಿರುವಂತದ್ದು. ಆದ್ರೆ ಈವರೆಗೂ ಕೂಡ ಆರೋಪಿ ಕೃಷ್ಣ ಪತ್ತೆಯಾಗದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಏನು ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಈ ಬೆನ್ನಲ್ಲೇ ಸಂತ್ರಸ್ತ ಯುವತಿಯ ಮನೆಯವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರಕರಣದ ಹಾದಿ ತಪ್ಪಬಾರದು, ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಮನವಿಯನ್ನೇ ಸದ್ಯ ಮಾಡ್ತಾ ಇದ್ದಾರೆ ಪ್ರಭು. ಅಂದರೆ ಆದಿತ್ಯ 2016ರಿಂದಲೇ ಇವರಿಬ್ಬರ ಮಧ್ಯೆ
ಪ್ರೇಮಾಂಕುರವಾಗಿತ್ತು ಅಂಥೇಳಿ ಆವಾಗ ಇವರು ಸೇರ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಅಂದರೆ ಈಗ ಪೊಲೀಸರು ಇಲ್ಲಿವರೆಗೂ ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡಿದ್ದಾರೆ ಮತ್ತು ಆ ಕುಟುಂಬ ಏನಾದರೂ ಈತನ ಅಪ್ಪ ಪ್ರಭಾವಿ ನಾಯಕ ರಾಜಕೀಯದಲ್ಲಿದ್ದಾರೆ ಅನ್ನುವಂಥ ಒಂದು ಭಯದಲ್ಲಿ ಬದುಕ್ತಾ ಇರ್ಬೋದಾ ಹೇಗೆ? ಹೌದು ಪ್ರಭು, ಯಾಕಂದ್ರೆ ಆ ಆರೋಪಿ ಯುವಕ ಏನಿದ್ದಾನೆ ಆತನ ತಂದೆ ಓರ್ವ ಪ್ರಭಾವಿ ಬಿಜೆಪಿ ಮುಖಂಡ. ಹಾಗಾಗಿ ಪ್ರಕರಣ ಎಲ್ಲೋ ಒಂದ್ ಕಡೆ ದಿಕ್ತಪ್ಪಬಹುದು ಅನ್ನುವಂತಹ ಒಂದು ಅನುಮಾನ ಅವರಲ್ಲಿತ್ತು. ಇವರಿಬ್ಬರ ನಡುವೆ ಇದ್ದಂತಹ ಈ ಒಂದು ಲವ್ ಸ್ಟೋರಿ ಏನಿದೆ ಇದು ನಿನ್ನೆ ಮೊನ್ನೆಯದಲ್ಲ. ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ಕೃಷ್ಣ ಮತ್ತು ಸಂತ್ರಸ್ತ ಯುವತಿಯ ನಡುವೆ ಪ್ರೇಮಾಂಕುರವಾಗಿತ್ತು. ಆ ಪ್ರೇಮಾಂಕುರವಾದ ಬಳಿಕ 2024 ಜನವರಿಯಲ್ಲಿ ಅಕ್ಟೋಬರ್ನಲ್ಲಿ ಈತ ಆಕೆಯೊಂದಿಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ. ಮನೆ ಕರೆಸಿ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅನ್ನೋ ರೀತಿಯ ಭರವಸೆಗಳನ್ನೆಲ್ಲ ಕೊಟ್ಟು ಆತ ಆಕೆಯೊಂದಿಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ. ಆ ಬಳಿಕ ಮತ್ತೆ 2025 ಜನವರಿಯಲ್ಲೂ ಕೂಡ ನಿನ್ನನ್ನೇ ನಾನು ಮದುವೆ ಆಗೋದು, ನಮ್ದು ನಿಂದು ಇವತ್ತು ನಿನ್ನೆ ಲವ್ ಸ್ಟೋರಿ ಅಲ್ಲ, ಇದು ಟ್ರೂ ಲವ್ ಅನ್ನುವಂಥ ರೀತಿಯ ಭರವಸೆಗಳನ್ನೆಲ್ಲ ಕೊಟ್ಟು ಮತ್ತೆ ದೈಹಿಕ ಸಂಪರ್ಕವನ್ನ ಆತ ಬೆಳೆಸ್ತಾನೆ. ಆ ಬಳಿಕ ಯುವತಿ ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದ ಬಳಿಕ ಮನೆಯವರೊಂದಿಗೆ ಈ ವಿಚಾರವನ್ನ ಹಂಚಿಕೊಳ್ತಾಳೆ. ಈತನೇ ನನ್ನ ಈ ಒಂದು ಪರಿಸ್ಥಿತಿಗೆ ಕಾರಣ ಅನ್ನುವಂತಹ ರೀತಿಯಲ್ಲಿ. ಹಾಗಾಗಿ ಅವರು ಪ್ರಭಾವಿ ರಾಜಕಾರಣಿ ಆದಂತ ಕಾರಣದಿಂದಾಗಿ ಇದೊಂದು ರೀತಿ ಸಂಚಲನವನ್ನ ಸೃಷ್ಟಿಸುತ್ತೆ. ಕೂಡಲೇ ಒಂದು ಸಿಟ್ಟಿಂಗ್ ಆಗುತ್ತೆ. ಆ ಸಿಟ್ಟಿಂಗ್ ಆಗಿ ಯಾವುದೇ ರೀತಿಯ ದೂರು ಪ್ರಕರಣವನ್ನ ದಾಖಲಿಸೋದು ಬೇಡ, ನನ್ನ ಮಗ ಅಥವಾ ಆ ಯುವಕ ಏನಿದ್ದಾನೆ ಆತ ಹೇಳ್ತಾನೆ ನಾನು ಇವಳನ್ನೇ ಮದುವೆ ಆಗ್ತೀನಿ ಅನ್ನುವಂಥ ರೀತಿಯನ್ನೆಲ್ಲ ಭರವಸೆನೆಲ್ಲ ಕೊಡ್ತಾನೆ. ಆದ್ರೆ ಯಾವಾಗ ಇವನು ಮೇಜರ್ ಆಗ್ತಾನೋ, ಯಾವಾಗ ಇವನಿಗೆ 21 ವರ್ಷವಾಗುತ್ತೋ ಆ ಬಳಿಕ ಈತ ಹಿಂದೇಟು ಹಾಕೋದಕ್ಕೆ ಶುರು ಮಾಡೋದು. ಅಂದ್ರೆ ಈ ಮಗುವಿನ ತಂದೆ ನಾನಲ್ಲ ಅನ್ನುವಂತಹ ರೀತಿಯ ಎಲ್ಲ ವಿಚಾರಗಳನ್ನ ಆತ ಹೇಳಿಕೊಳ್ತಾನೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು. ಹಾಗಾಗಿ ಈ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಬಳಿಕ ಆತ ಎಸ್ಕೇಪ್ ಆಗ್ತಾನೆ. ಮತ್ತು ಆರೋಪಿತ ಯುವಕ ಇದಕ್ಕೆ ನಾನ್ ಕಾರಣ ಅಲ್ಲ, ಬೇರೆ ಬೇರೆ ಜನರು ಇದಕ್ಕೆ ಕಾರಣ ಅನ್ನುವಂತಹ ರೀತಿಯ ವಿಚಾರಗಳನ್ನ ಕೂಡ ಮುಂದಿಡ್ತಾ ಇದ್ದೆ ಅನ್ನುವಂಥ ವಿಚಾರಗಳು ಕೂಡ ಸದ್ಯ ಮುನ್ನೆಲೆಯಿರುವಂಥದ್ದು. ಹಾಗಾಗಿ ಪೊಲೀಸರು ಈ ಒಂದು ತನಿಖೆಯ ವಿಚಾರವಾಗಿ ಎರಡೂ ಕಡೆ ಅಂದ್ರೆ ಆ ಯುವಕ ಮತ್ತು ಯುವತಿಯ ಸ್ನೇಹಿತರನ್ನ ಸದ್ಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಕೂಡ ಅಂದ್ರೆ ಪಡಿತಾ ಇದ್ದಾರೆ. ಇವರಿಬ್ಬರ ನಡುವೆ ಇದ್ದಂತ ಸಂಬಂಧ ಯಾವ ತರ ಆಯಿತು, ನಿಜವಾಗ್ಲೂ ಕೂಡ ಇವರು ಪ್ರೀತಿ ಮಾಡ್ತಾ ಇದ್ರ, ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಕೂಡ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆರೋಪಿ ಕೃಷ್ಣನ ಬಂಧನವಾಗುವವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಒಂದು ಯಾವುದೇ ರೀತಿಯ ಕ್ಲಾರಿಟಿ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಪೊಲೀಸರು ಆರೋಪಿಯನ್ನ ಪತ್ತೆ ಮಾಡುವಂತ ವಿಚಾರದಲ್ಲಿ ಹೆಚ್ಚು ಗಮನವನ್ನ ವಹಿಸಬೇಕಾಗಿದೆ. ಆತ ಯಾರೋ ಪ್ರಭಾವಿ ಮುಖಂಡನ ಮಗ, ರಾಜಕಾರಣಿಯ ಮಗ ಅನ್ನುವಂಥ ರೀತಿಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನ ಕೂಡ ತೋರಬಾರದು. ಮತ್ತು ಸಂತ್ರಸ್ತ ಯುವತಿಯ ಮನೆಯವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಆದರೆ ಯಾವುದೋ ಕಾರಣಗಳಿಂದ ಪತ್ರಿಕಾಗೋಷ್ಠಿ ಕೂಡ ರದ್ದಾಗುತ್ತೆ. ಇದು ಕೂಡ ಎಲ್ಲೋ ಒಂದು ಕಡೆ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗಿರುವಂಥದ್ದು. ಹಾಗಾಗಿ ಸತ್ಯಾಸತ್ಯತೆ ಏನು ಅನ್ನುವಂಥ ವಿಚಾರವನ್ನ ಪೊಲೀಸರು